ಇರುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ನಿನ್ನ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ನಾನು ಮಾತನಾಡೋದು ವ್ಯರ್ಥ ಸ್ವಾಮಿ. ಅಪ್ಪ, ನೀನು ನನ್ನೊಟ್ಟಿಗೆ ಮಾತನಾಡು. ಪರಿಶುದ್ಧಾತ್ಮ ದೇವರೇ, ನೀವು ನನ್ನೊಟ್ಟಿಗೆ ಮಾತನಾಡುವಾಗ ನಾನು ಇಲ್ಲಿ ಕುಳಿತಿರೋ ನಾವೆಲ್ಲರೂ ನಿನ್ನ ಮಾತುಗಳು ಕೇಳೋ ಪ್ರತಿಯೊಬ್ಬರು ಅಪ್ಪ ಈ ಮಾತುಗಳ ಮುಖಾಂತರ ಆಶೀರ್ವಾದ ಹೊಂದುವಾಗಿ ದೇವರೇ, ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ನೀವು ತಾನೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನ್ಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರವಾಗ್ಲಿ. ಇವತ್ತಿನ ವಾಕ್ಯ ಅಂಶ ಏನಂದ್ರೆ, ನೀನು ದೇವರಿಗೆ ಯಥಾರ್ಥವಾಗಿ ಮರೆ ಇಡುತ್ತಿರುವೆಯಾ, ನೀನು ದೇವರಿಗೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಿರುವೆಯಾ ಎಂಬುದಾಗಿ. ನಾವು 145ನೇ ಕೀರ್ತನೆಯಲ್ಲಿ 18ನೇ ವಚನ 19ನೇ ವಚನ ನೋಡುವಾಗ, 145ನೇ ಕೀರ್ತನೆ 18ನೇ ವಚನ 19ನೇ ವಚನ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಯೆಹೋವನಿಗೆ ಅಂದ್ರೆ ದೇವರಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ ಎಂದೇಳಿ. ಒಂದೂರಲ್ಲಿ ಹೀಗೆ ಒಂದು ಸಣ್ಣ ಹಳ್ಳಿ, ಒಂದು ಬಡವರು, ಒಬ್ಬ ತಾಯಿ ಮಗ ಇಬ್ಬರೇ ಇದ್ದಾರೆ. ಆ ಮಗನಿಗೆ ಏನಾಗಿದೆ ಅಂದ್ರೆ, ಈ ರಿಯಲ್ ಆಗಿ ನಡೆದಿರುವಂತದ್ದು ಕೊರೋನಾ ಟೈಮಲ್ಲಿ 2019-20ನೇ ವರ್ಷದಲ್ಲಿ ನಡೆದಿರುವಂತ ಘಟನೆ. ಎಲ್ಲಾ ಆಸ್ಪತ್ರೆಗಳಲ್ಲಿ ಕೊರೋನಾ ಪೇಷಂಟ್ಗಳು ತುಂಬಿಕೊಂಡಿದ್ದಾರೆ. ಆಕೆ ಮಗನಿಗೆ 2 ಕಿಡ್ನಿಗಳು ಫೈಲ್ ಆಗಿವೆ. 2 ಕಿಡ್ನಿಗಳು ಫೈಲ್ ಆಗಿರುವಾಗ ಯಾವ ಆಸ್ಪತ್ರೆಗೆ ಹೋದ್ರು ಕೊರೋನಾ ಪೇಷಂಟ್ಗಳು ಕೊರೋನಾ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಹೊರತು ಕಿಡ್ನಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಒಂದು ದೊಡ್ಡ ಹಾಸ್ಪಿಟಲ್ ತಗೊಂಡು ಹೋಗ್ಬಿಟ್ಟಿದ್ದಾಳೆ. ಎಲ್ಲಿ ಸ್ಥಳಗಳು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿ ದಾರಿ ಸಿಗ್ತಾ ಇಲ್ಲ, ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಅಲ್ಲಿ ಒಬ್ಬ ದೇವ್ರು ನಂಬಿರುವಂತ ಡಾಕ್ಟರ್ ಆಕೆ ಹತ್ರ ಹೋಗಿದ್ದಾಳೆ. ಅಮ್ಮ, ನನ್ನ ಮಗನ್ಗೆ ಯಾರು ನೋಡ್ತಾ ಇಲ್ಲಮ್ಮ, ಬರೀ ಕೊರೋನಾ ಕೊರೋನಾ ಅಂತಾನೆ ಹೇಳ್ತಾ ಇದಾರೆ. ನನ್ನ ಮಗನ್ಗೆ ಬೇರೆ ಏನೋ ಪ್ರಾಬ್ಲಮ್ ಇದೆ ನೋಡ್ರಿ ಅಂತ ಹೇಳುವಾಗ ಎಲ್ಲ ಚೆಕ್ಅಪ್ ಮಾಡಿದ್ರೆ 2 ಕಿಡ್ನಿಗಳು ತೊಂದರೆ ಆಗಿದೆ. 2 ಕಿಡ್ನಿಗಳು ತೊಂದರೆ ಆಗಿರುವಂತ ಸಂದರ್ಭದಲ್ಲಿ ಅಲ್ಲಿ, ಅಮ್ಮ ಈ ಹಾಸ್ಪಿಟಲ್ಗೆ ಏನ್ಕಮ್ಮ ಬಂದೆ, ಇಲ್ಲಿ ತುಂಬಾ ಖರ್ಚು ಜಾಸ್ತಿ ಇದೆ. ಯಾಕಂದ್ರೆ ಆಕೆಗೆ ಎಲ್ಲ ಹಳೆ ಬಟ್ಟೆಗಳು, ಕನಿಷ್ಠ ತಲೆ ಕೂಡ ಬಾಚಿಲ್ಲ. ಆ ಮಗನು ಕೂಡ ನೋಡ್ರೆ, ನಮ್ಮ ವೇಷಭೂಷಣ ನೋಡಿದ್ರೆ ಗೊತ್ತಾಗ್ಬೇಕು ಏನಂತ ಹೇಳಿ. ಅಂತ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಆ ಡಾಕ್ಟ್ರು ಇಲ್ಲಿ ನೀನು ಮಾಡಕ್ಕಾಗಲ್ವೇ, ಏನ್ ಮಾಡ್ತೀಯಾ ಅಂತೇಳಿ ಆಮೇಲೆ ದೊಡ್ಡ ಡಾಕ್ಟರ್ ಹೋಗಿ ಕೇಳಿದ್ರೆ ಈ ತರ ಪೇಷಂಟ್ ಬಂದಿದ್ದಾರೆ ಅಂದ್ರೆ, ಆ ಪೇಷಂಟ್ ಆ ಡಾಕ್ಟ್ರು ಅದು ಪೇಷಂಟ್ ಕಾಯಿಲೆ ಇದ್ದು ನೋಡಿ 1 ದಿವಸಕ್ಕೆ 1.5 ಲಕ್ಷ ಆಗುತ್ತಂತೆ. ಎಷ್ಟು? 1 ದಿವಸಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಕ್ಕೆ 1.5 ಲಕ್ಷ ಆಗುತ್ತೆ. ಆ 1.5 ಲಕ್ಷ ಆಕೆ ಇಲ್ಲಿ ಇಲ್ಲ. ಆಕೆ ಒಂದು ಬೈಬಲ್ ಮಾತ್ರ ಎತ್ಕೊಂಡು ಹೋಗಿದ್ದಾಳೆ. ಒಂದು ಬೈಬಲ್ ಎತ್ಕೊಂಡು ಹೋಗಿ ಇಟ್ಕೊಂಡಿದ್ದಾಳೆ. ಅಲ್ಲಿ ಹಾಸ್ಪಿಟಲ್ ತುಂಬಾ ಪೇಷಂಟ್ಗಳಿದ್ದಾರೆ. ಆಕೆ ಕನಿಷ್ಠ ಆತನ ಮಂಚದ ಮೇಲೆ ಹಾಕೊಳ್ಳೋ ಕೂಡ ಮಂಚ ಇಲ್ಲ. ಎಲ್ಲ ಒಂದು ಸೈಡ್ ಇಂತ ಕಡೆ ಕೆಳಗಡೆ ಹಾಸಿಗೆ ಹಾಕ್ಬಿಟ್ಟು ಆತನ್ನ ಅಲ್ಲಿ ಮಲಗಿಸ್ಬಿಟ್ಟಿದ್ದಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, 1.5 ಲಕ್ಷ ಕಟ್ಟಬೇಕು. ಹಾಗೆ ಇಟ್ಕೊಂಡು ಈ ತರ ಬೈಬಲ್ ಇಟ್ಕೊಂಡು, ಅಮ್ಮ ನನ್ನ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ದುಡ್ಡು ಕಟ್ತೀನಮ್ಮ, ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಾಳೆ ದುಡ್ಡು ಕಟ್ತೀನಿ, ಇವತ್ತು ನನ್ನ ಹತ್ರ ಇಲ್ಲ, ನಾಳೆ ಗ್ಯಾರಂಟಿ ನಾನು ದುಡ್ಡು ಕಟ್ತೀನಿ, ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ದಿನಕ್ಕೆ 1.5 ಲಕ್ಷ ಆಗುತ್ತೆ, ನಾನು ಕಟ್ತೀನಮ್ಮ ಅಂತೇಳಿ ಸರಿ ಒಪ್ಕೊಂಡ್ಲು. ಆಮೇಲೆ ಆ ಡಾಕ್ಟ್ರು, ಆ ದೇವ್ರು ನಂಬಿರಂತ ಹೆಣ್ಣು ಡಾಕ್ಟ್ರು ಲೇಡೀಸ್ ಏನ್ ಮಾಡ್ತಾ ಇದ್ರೆ, ಸರ್ ಅವ್ರು ಕಟ್ತಿದ್ರೆ ನಾನು ಕಟ್ತೀನಿ ಬಿಡಿ ಸರ್, ಅಡ್ಮಿಟ್ ಮಾಡ್ಕೊಳ್ಳಿ ಸರ್ ಅಂತ ದೊಡ್ಡ ಡಾಕ್ಟರ್ಗೆ, ಹಾಸ್ಪಿಟ್ಲ್ ಓನರ್ ಡಾಕ್ಟರ್ಗೆ ಹೇಳ್ತಾರೆ. ಸರಿ ಆಯ್ತು, ಅಡ್ಮಿಟ್ ಮಾಡ್ಕೊಂಡ್ರು. ಆ ಕೆಳಗೆ ಹಾಕಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಐತೆ. ಸಣ್ಣ ರೂಮು, ಒಂದು ಮೂಲೆಯಲ್ಲಿ. ಅಂತ ಸಂದರ್ಭದಲ್ಲಿ ಹೋಗಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾ ಇದ್ದಾರೆ. ಈಕೆ ಮೊಣಕಾಲು ಹಾಕಿ, ಆ ಮಗನ ಪಕ್ಕದಲ್ಲೇ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ದಾಳೆ. 10:10ವರೆಗೆ
ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 10:30ಗೆ ಮೊಣಕಾಲು ಹಾಕಿದ್ದಾಳೆ. 11 ಗಂಟೆ ತನಕ ನೋಡಿದ್ರೆ ಅರ್ಧ ಗಂಟೆ ಪ್ರೇಯರ್ ಮಾಡ್ತಾನೆ ಇದ್ದಾಳೆ. ಆ ಡಾಕ್ಟ್ರು ಓಡಾಡ್ತಾನೆ ಇದ್ದಾರೆ ನೋಡ್ಕೊಂಡು. 11 ಗಂಟೆಗಾದ್ರೂ ಮೊಣಕಾಲು ಇಲ್ದಿಲ್ಲ. 12 ಗಂಟೆ ನೋಡ್ತಾಳೆ, 12 ಗಂಟೆಗೂ ಮೊಣಕಾಲು ಇಲ್ದಿಲ್ಲ. 2 ಗಂಟೆಗೆ ನೋಡ್ತಾಳೆ, 2 ಗಂಟೆಗೂ ಮೊಣಕಾಲು ಇಲ್ದಿಲ್ಲ. ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ಪ್ರಾರ್ಥನೆ ಮಾಡ್ತಾ ಸಾಯಂಕಾಲ 4 ಗಂಟೆಯಲ್ಲಿ ಬಂದು ನೋಡಿದ್ರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಡಾಕ್ಟರ್ಗೆ ಅನುಮಾನ ಬರ್ತಾ ಇದೆ. ನಾನು 1.5 ಲಕ್ಷ ನಾಳೆ ಇಷ್ಟೊತ್ತು ಕಟ್ತೀನಿ ಅಂತ ಹೇಳುವಾಗ ಯಾರೋ ಫೋನ್ ಮಾಡಿ ಅವ್ರು ಇವ್ರು ನೆಂಟ್ರನ್ನು ಇವ್ರು ಕರೆದು ಏನೋ ದುಡ್ಡು ಕೇಳ್ತಾಳೆ, ಏನೋ ಅಡ್ಜಸ್ಟ್ ಮಾಡ್ತಾಳೆ ಅಂತ ನಾನು ನೋಡಿದ್ರೆ ಈಕೆ ಏನಪ್ಪ ಪ್ರಾರ್ಥನೆ ಮಾಡ್ಕೊಂಡೇ ಇದ್ದಾಳೆ. ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಪ್ರಾರ್ಥನೆ. 4 ಗಂಟೆ ಆದ್ರು, 5 ಗಂಟೆ ಆದ್ರು, ರಾತ್ರಿ 11 ಗಂಟೆ ಆದ್ರೂ ಮೊಣಕಾಲು ಇಲ್ದಿಲ್ವಂತೆ. ಪ್ರಾರ್ಥನೆ ಮಾಡ್ತಾನೇ ಇದ್ದಾಳಂತೆ. ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಬೆಳಿಗ್ಗೆ 9 ಗಂಟೆಗೆ ರೌಂಡ್ಸ್ ಬರ್ತಾ ಇದೆ. ಎಲ್ಲ ಡಾಕ್ಟರ್ ಬಂದು ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಬಿಲ್ಗಳು ರೆಡಿ ಆಗ್ತದೆ. 1.5 ಲಕ್ಷ ಆಕೆ ಕಟ್ಟಬೇಕು. ಆದ್ರೆ ಆಕೆ ಮೊಣಕಾಲು ಇಲ್ದಿಲ್ವಂತೆ. ಮಗನ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೇ ಇದ್ದಾಳಂತೆ. 11 ಗಂಟೆಗೆ ಡಾಕ್ಟರ್ ಬರ್ತಾನೆ. 11 ಗಂಟೆಗೆ ಡಾಕ್ಟರ್ ಬರ್ತಾನೆ. ಅಲ್ಲಿ ತನಕ ಪ್ರಾರ್ಥನೆ ಮಾಡ್ತಾನೆ ಇದ್ದಾಳಂತೆ. ಪ್ರಾರ್ಥನೆ ಮಾಡ್ತಾನೆ ಇದ್ದಾಳೆ. ಡಾಕ್ಟರ್ ಬಂದು ಆ ಡಾಕ್ಟರ್ ಹತ್ರ ಹೇಳ್ತಾ ಇದ್ದಾನಂತೆ, ಇವತ್ತಿಗೆ ನಮ್ಮಮ್ಮ ಸತ್ತು 10 ವರ್ಷ ಆಗಿದೆ. ನಮ್ಮಮ್ಮನ ಜ್ಞಾಪಕಾರ್ಥವಾಗಿ ಆ ಪೇಷಂಟ್ಗೆ ಸಂಪೂರ್ಣ ಟ್ರೀಟ್ಮೆಂಟ್ ಫ್ರೀ ಮಾಡೋಣ. ಹಲ್ಲೆಲೂಯಾ. ಎಷ್ಟು ದಿವಸಗಳು ಇರ್ತಾನೋ ದಿನಕ್ಕೆ 1.5 ಲಕ್ಷ. ಎಷ್ಟು ದಿವಸಗಳು ಇರ್ತಾನೋ ಅಷ್ಟು ದಿವಸಗಳು ಆತನ ವಾಸಿ ಆಗೋ ತನಕ ಫ್ರೀ ಆಗಿ ನಾವು ಟ್ರೀಟ್ಮೆಂಟ್ ಮಾಡೋಣ ನಮ್ಮ ಅಮ್ಮನ ಜ್ಞಾಪಕಾರ್ಥವಾಗಿ. ಹಲ್ಲೆಲೂಯಾ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನ ಹತ್ತಿರವಾಗೇ ಇದ್ದಾನೆ. ಹಲ್ಲೆಲೂಯಾ. ಆಮೇಲೆ ಆ ಡಾಕ್ಟರ್ ಬಂದು ಅಮ್ಮನ ತಟ್ಟೆ ಬರೆಸ್ತಾ ಇದ್ದಂತ, ತಾಯೇ ನೀನು ಪ್ರಾರ್ಥನೆ ದೇವ್ರು ಕೇಳಿದಾನೆ, ಹೇಳಮ್ಮ ನಿನ್ನ ಮಗನ ಎಷ್ಟು ದಿವಸ ಈ ಹಾಸ್ಪಿಟಲ್ ಅಲ್ಲಿ ಇರ್ತಾನೋ ಅಷ್ಟು ದಿವಸ ಫ್ರೀ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಯಾರು ಆ ಡಾಕ್ಟರ್ ಬಂದ ಆಕೆ ಹತ್ರ ಮಾತಾಡ್ಬೇಕಂದ್ರೆ ಏನ್ ಕಾರಣ? ಯಥಾರ್ಥವಾಗಿ ಆಕೆ ಮೊಣಕಾಲವರೆಗೆ ತನ್ನ ಮಗನಿಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವ ಶ್ರೀಮಂತರ ಹೋಗ್ಲಿಲ್ಲ, ಬಡ್ಡಿ ಕೊಡೋರ ಹತ್ರ ಹೋಗ್ಲಿಲ್ಲ, ಇನ್ಸ್ಟಾಲ್ಮೆಂಟ್ ಕೊಡೋದ್ರ ಹತ್ರ ಹೋಗ್ಲಿಲ್ಲ, ಮನೇಲಿ ಯಾವ್ದೋ ಇರೋಪರ ಸಾಮಾನ್ ತಗೊಂಡು ಅಡಾಯ್ಟಕ್ಕೆ ಹೋಗ್ಲಿಲ್ಲ, ಎಲ್ಲಿ ಹೋಗ್ಲಿಲ್ಲ. ತಾಯಿ ಏನ್ ಮಾಡ್ತಾ ಇದ್ದಾಳೆ? ಮಗನ ಪಕ್ಕದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡ್ತಾ ಎಷ್ಟು ಪ್ರಾರ್ಥನೆ ಮಾಡಿದೆ? 24 ಗಂಟೆ ಪ್ರಾರ್ಥನೆ ಮಾಡಿದ್ದಾಳೆ. ಆಕೆ ಟೈಮ್ ತಗೊಂಡು ಎಷ್ಟು ಟೈಮು? 1 ದಿವಸದೊಳಗೆ ನಾನು ಕಟ್ತೀನಿ. 1 ದಿವಸಕ್ಕೆ 24 ಗಂಟೆ. 24 ಗಂಟೆ ಆಕೆ ಪ್ರಾರ್ಥನೆ ಮಾಡೋದಕ್ಕೆ ದೇವರು ಆ ಡಾಕ್ಟರ್ ಹೃದಯದಲ್ಲಿ ಕಾರ್ಯ ಮಾಡಿದ್ದಾರೆ. ಆ ಡಾಕ್ಟರ್ ಏನ್ ಮಾಡಿದ್ದಾನೆ? ನಮ್ಮ ಅಮ್ಮನ ಜ್ಞಾಪಕಾರ್ಥವಾಗಿ ಈ ಪೇಷಂಟ್ಗೆ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡ್ರಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಯಥಾರ್ಥವಾಗಿ ಯೆಹೋವನಿಗೆ ಮೊರೆಯಿಡು, ಯಥಾರ್ಥವಾಗಿ ಮೊರೆಯಿಡುವುದಾದ್ರೆ ಆತನ ಹತ್ತಿರವಾಗಿ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಗಳ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯಾರು ಯಥಾರ್ಥವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೋ, ತನ್ನ ಕಷ್ಟಗಳು ಹಂಚ್ಕೊಳ್ತಾರೋ, ತನ್ನ ಸಮಸ್ಯೆಗಳು ಹಂಚ್ಕೊಳ್ತಾರೋ ಅವರಿಗೆ ದೇವರ ಹತ್ತಿರವಾಗಿ ಇರ್ತಾನೆ. ಅವ್ರ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ. ಪ್ರಿಯ ನನ್ನ ಸಹೋದರಿಯರೇ, ಖಂಡಿತವಾಗ್ಲೂ ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರು. ಪ್ರಾರ್ಥನೆ ಕೇಳುವಂತ ದೇವರು. ಆತನ ತೂಗುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. 24 ಗಂಟೆಗಳು ನೀನು ನೋಡುವ ಆತನಾಗಿದ್ದಾನೆ. 24 ಗಂಟೆಗಳು ನೀನು ಪಕ್ಕದಲ್ಲಿ ಇರುವ ಆತನಾಗಿದ್ದಾನೆ. ನೀನು ಮೊರೆ ಇಡುವುದಾದ್ರೆ, ನಿನ್ನ ಕಷ್ಟವನ್ನು ದೇವರಿಗೆ ಹೇಳ್ಕೊಡುವುದಾದ್ರೆ, ನಿನ್ನ ಸಮಸ್ಯೆಗಳು ದೇವರಿಗೆ ಹೇಳ್ಕೊಡುವುದಾದ್ರೆ ಆತನ ಏನ್ ಮಾಡ್ತಾನೆ? ನಿನ್ಗೆ ಹತ್ರ ಇದ್ದು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಯಾಕಂದ್ರೆ ನಾವು ಯಥಾರ್ಥವಾಗಿ ಇದೆಯೋ ಇಲ್ಲ ಅಂತ ಕೂಡ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನೋಡ್ರಿ, 11ನೇ ಕೀರ್ತನೆ 4ನೇ ವಚನ ಏನ್ ಹೇಳುತ್ತೆ? 11ನೇ ಕೀರ್ತನೆ 4ನೇ ವಚನ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ನೋಡ್ರಿ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿ, ಅಂದ್ರೆ 7 ಲೋಕಗಳಿದೆ. ಪಾತಾಳ, ನರಕ, ಭೂಲೋಕ, ವಾಯುಮಂಡಲ ಅಂದ್ರೆ ದುಷ್ಟ ಶಕ್ತಿಗಳು ಗಾಳಿಯಲ್ಲಿ ಓಡಾಡ್ತಾ ಇರ್ತವೆ, ವಾಯುಮಂಡಲ. ಆಮೇಲೆ ಪರದೈಸಿ ಮತ್ತು ನರಕ, ಪಾತಾಳ,
ಭೂಮಂಡಲ, ವಾಯುಮಂಡಲ ಮತ್ತು ಪರದೇಶಿ ಅಂದ್ರೆ ಸತ್ತವರು, ನೀತಿವಂತರಾಗಿರುವಂತವರು ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ. ಎಲ್ಲರೂ ಪಾಪಿಗಳು, ಪರಿಶುದ್ಧರು ಎಲ್ಲರೂ ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ. ಮತ್ತೆ ದೂತರ ಲೋಕ, 6ನೇದು ದೂತರ ಲೋಕ ಅಂದ್ರೆ ದೂತರು ದೇವರನ್ನ ಆರಾಧಿಸುವಂತ ಪರಿಶುದ್ಧರೆಲ್ಲ ದೂತರಾಗಿ ದೇವರನ್ನ. ಉನ್ನತ ಲೋಕ ಅಂದ್ರೆ ಪರಲೋಕ ಅಂದ್ರೆ ಸ್ವರ್ಗ. ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀವಿ? ಸ್ವರ್ಗ. ಸ್ವರ್ಗದಲ್ಲಿ ದೇವರಿದ್ದಾನೆ. ಆ ಸ್ವರ್ಗದಲ್ಲಿ ಇರುವಂತ ದೇವರಿಗೆ ಆತನ ಏನ್ ಮಾಡ್ತಾನೆ ಅಂದ್ರೆ, ಆತನ ತಮ್ಮ ಸಿಂಹಾಸನ ಮೇಲೆ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಅವು ಆತನ ಕಣ್ಣುಗಳು ಮಾನವರು ನೋಡುತ್ತವೆ. ಅಂದ್ರೆ ದೇವರು ಮೇಲಿನಿಂದ ಈ ಮನುಷ್ಯರಾದ ನಮ್ಮನ್ನ ಎಲ್ಲರೂ ನೋಡ್ತಾನಂತೆ. ಮತ್ತು ನಮ್ಮ ಹೃದಯಗಳನ್ನ ಆತನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನಂತೆ. ನಮ್ಮ ಯಥಾರ್ಥತೆ ಎಷ್ಟಿದೆ. ಈಗ ಬೇರೆ ಸಂದರ್ಭ ಬೇಡ, ನಾವಿಲ್ಲಿ ಚರ್ಚಿಗೆ ಬಂದಿದ್ವಿ, ಚರ್ಚಲ್ಲಿ ಕುತ್ಕೊಂಡಿದ್ವಿ. ನಾವು ಎಷ್ಟು ಯಥಾರ್ಥವಾಗಿ ದೇವರ ಮಾತನ್ನು ಕೇಳ್ತಾ ಇದ್ದೀವಿ, ಎಷ್ಟು ಯಥಾರ್ಥವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ವಿ, ಎಷ್ಟು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಎಷ್ಟು ಯಥಾರ್ಥವಾಗಿ ಆತನ ಆರಾಧನೆ ಮಾಡ್ತಾ ಇದ್ವಿ. ಆತನ ನಮ್ಮನ್ನು ಸೂಕ್ಷ್ಮವಾಗಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಈ ಭಾನುವಾರ ಅಲ್ವಾ, ಏನೋ ಮಟನ್ ಚಿಕನ್ ಅದು ಇದು ತಂದಿರ್ತಾರೆ. ಅಲ್ಲಿ ಮನೇಲಿ ಮಡಗ್ ಬಂದಿದ್ದೀನಿ, ಅಲ್ಲಿ ಏನಾಯ್ತು, ಎತ್ತಾಯ್ತು, ಬೆಕ್ಕುಗಳೇನಾದ್ರು ಬಂತೇನೋ. ಅನೇಕರಿಗೆ ಚಿಂತೆ. ಕೆಲವರು ಸಭೆಗಳು ಬರ್ತಾರೆ, ಯಾವ ರೀತಿ ಬರ್ತಾರೆ ಅಂದ್ರೆ, ಇವತ್ತು ಭಾನುವಾರ ಪೇಟೆಗೆ ಹೋಗಿ ಏನಾದ್ರು ಮನೆ ಐಟಮ್ಗಳು ತಗೊಂಡ್ ಬರೋಣ, ಅದು ತಗೊಂಡ್ ಬರೋಣ, ಇದು ತಗೊಂಡ್ ಬರೋಣ ಅಂತ. ಅವ್ರ ಚರ್ಚಿಗಾಗಿ ಅನೇಕರು ಬರೋದಿಲ್ಲ. ಅವ್ರ ಕೆಲಸ ಮುಗಿಸುವ ಪಾಸ್ಟರ್ ಕೇಳ್ಬಿಡ್ತಾನೆ, ಪಾಸ್ಟರ್ ಯಾಕೆ ನೀವು ಚರ್ಚೆಗೆ ಬಂದಿಲ್ಲ ಅಂತ ಕೇಳ್ಬಿಡ್ತಾನೆ. ಪಾಸ್ಟರ್ ಹೋಗಿ ಅಟೆಂಡ್ಸ್ ಹಾಕಿ ಅಟೆಂಡ್ಸ್ ಹಾಕೊಂಡು ಹೊಸ ಪಾಸ್ಟ್ರೇ ಬಂದಿದ್ದೀನಿ ಸ್ತೋತ್ರ ಹೇಳ್ಕೊಂಡು ಹೋಗ್ಬಿಡೋಣ ಅಂತ ಕೂಡ ಅನೇಕರು ಏನ್ ಮಾಡ್ತಾರೆ, ಚರ್ಚೆಗೆ ಬರ್ತಾರೆ. ಆಗ ಅದು ಯಥಾರ್ಥತೆ ಅಲ್ಲ. ನಾವು ಇವತ್ತು ಭಾನುವಾರ 6 ದಿವಸಗಳು ದೇವ್ರು ನಮ್ಗೆ ಕೊಟ್ಟಿದ್ದಾನೆ. 6 ದಿವಸಗಳು ನಾವು ಕೆಲಸ ಮಾಡಿದ್ವಿ. 7ನೇ ದಿವಸ ದೇವ್ರ ದಿನ ನಾನು ದೇವರ ಆಲಯಕ್ಕೆ ಹೋಗಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನನ್ಗೆ ಎಷ್ಟು ಸಮಯ ಇದೋ ಅಷ್ಟು ಸಮಯ ನಾನು ದೇವರಲ್ಲಿ ಇರ್ಬೇಕು. ನನಗೆ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ಅಂತ ಯಾರು ದೇವ್ರಿಗೆ ಯಥಾರ್ಥವಾಗಿ ಮೊರೆ ಇರ್ತಾರೋ ಅವ್ರ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ನಾವು ಬಂದಷ್ಟು 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಳುವಾಗ ದೇವರು ನಾವು ಪಕ್ಕದಲ್ಲಿ ಏನೇ ಆಗ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ದೇವರ ಮಾತುಗಳನ್ನೇ ಕೇಳ್ಕೊಂಡು ಹೋಗ್ತಾ ಇರ್ಬೇಕು. 18ನೇ ಅಧ್ಯಾಯ ಕೀರ್ತನೆ 18ನೇ ಅಧ್ಯಾಯ 6ನೇ ವಚನ ಏನ್ ಹೇಳ್ತದೆ? 18ನೇ ಅಧ್ಯಾಯ 6ನೇ ವಚನ. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಆಮೆನ್, ಹಲ್ಲೆಲೂಯಾ. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಎಂತ ಕಷ್ಟ? ನಿನ್ಗೆ ಯಾವ ಕಷ್ಟ ಬಂದಿದೋ, ನಿನ್ಗೆ ಯಾವ ಸಮಸ್ಯೆ ಇದೋ, ನಿನ್ನ ಕಷ್ಟದಲ್ಲಿ ನಿನ್ನ ಸಮಸ್ಯೆಯಲ್ಲಿ ನೀನೇನ್ ಮಾಡ್ಬೇಕು? ದೇವರಿಗೆ ಮೊರೆ ಇಡ್ಬೇಕು. ಈಗ ಒಂದು ಮಗು ಅವನ್ಗೇನನ್ ಬೇಕಂದ್ರೆ ಏನ್ ಮಾಡ್ತಾಳೆ? ಒಂದು ಮಗು ಏನ್ ಮಾಡ್ತಾನೆ? ಅಪ್ಪನ್ಗಾಗ್ಲಿ ಅಮ್ಮನ್ಗಾಗ್ಲಿ ಮೊರೆ ಇಡ್ತಾರೆ. ಅಮ್ಮ ನನ್ ಚಾಕ್ಲೇಟ್ ಬೇಕು, ಅಮ್ಮ ನನ್ಗೆ ಅದ್ ಬೇಕು, ಅಮ್ಮ ನನ್ಗೆ ಇದ್ ಬೇಕು, ಅಪ್ಪ ನನ್ಗೆ ಅದ್ ಬೇಕು ಇದ್ ಬೇಕು ಅಂತ ಮಕ್ಕಳು ತಂದೆ ತಾಯಿಗಳು ಮೊರೆ ಇಡ್ತಾರೆ. ಅದೇ ರೀತಿಯಲ್ಲಿ ನಾವು ನಮಗೆ ಕಷ್ಟ ಬಂದಾಗ, ನಮಗ್ ಸಮಸ್ಯೆಗಳು ಬಂದಾಗ ನಾವು ದೇವ್ರಿಗೆ ಹೇಳ್ಕೊಡ್ಬೇಕು. ದೇವ್ರೆ, ನನ್ನ ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿ ದೇವ್ರು ನೀನಲ್ವೇ, ನನ್ನ ತಂದೆ ಕೊಟ್ಟಂತ ನೀನೇ ಅಲ್ವೇ, ನೀನೇ ನನಗೇನಾಗತ್ತೆ ಇದೆಯೋ ನನ್ನನ್ನು ನಡೆಸ್ಕೊಡು, ನನ್ನನ್ನು ಪೋಷಿಸು. ನನಗೆ ಈ ಲೋಕದಲ್ಲಿರುವಂತ ತಂದೆ ತಾತ್ಕಾಲಿಕ, ಅದ ನೀನಾದ್ರೂ ಏನಾಗ್ತೀಯ? ನನ್ನ ನೋಡುವ ಆತನಾಗಿದೀಯಾ. ಹಾಗಾಗಿ ನೀನ್ ನನ್ನನ್ನ ನೋಡು ಪ್ರಿಯ ನನ್ನ ಸಹೋದರ ಸಹೋದರಿ. ಯಾಕೆ ನೀನು ಮುಟ್ಟಿದ್ದು? ಮಾತಾಡಿ. ಹಾಗಾಗಿ ಏನಾಗುತ್ತಂದ್ರೆ, ಖಂಡಿತವಾಗ್ಲೂ ನಮ್ ದೇವ್ರು ಒಳ್ಳೆ ಕಾಳು ಮಾಡುವಂತ ದೇವ್ರು. ಅದಕ್ಕಾಗ ಅಂತ ದೇವಾದಿ ದೇವರು ನಾವು ಏನ್ ಮಾಡ್ಬೇಕು? ಆತನ ನಾವು ಮಹಿಮೆ ಪಡಿಸ್ಬೇಕು, ಆತನ ಘನಪಡಿಸ್ಬೇಕು. ಹಾಗಾಗಿ ನಾವು ಒಬ್ಬ ರಾಜನ ವಿಷಯದಲ್ಲಿ ನಾವು ನೋಡ್ಕೊಳ್ಳೋಣ. ದೇವರು ಆಸನ ಭಕ್ತಿಯನ್ನು ನೋಡಿ ಅವನ ಶತ್ರುಗಳನ್ನು ಬಿಡಿಸಿದನೆಂಬುದಾಗಿ 2 ಪೂರ್ವಕಾಲ ವೃತ್ತಾಂತದಲ್ಲಿ 14ನೇ ಅಧ್ಯಾಯ 11, 12ನೇ ವಚನ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ
11-12 ವಚನ. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ನನ್ನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ, ನಮ್ಮ ದೇವರು ನೀನೇ. ನರರು ನಿಮ್ಮನ್ನು ಹೆದರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು ಯೆಹೋವನು ಕೂಷ್ಯರನ್ನು ಆಸನಿನಿಂದಲೂ ಯೆಹೂದರಿಂದಲೂ ಅಪಜಯ ಪಡಿಸಿದನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಆಸನ್ ಎಂಬ ಒಬ್ಬ ರಾಜನಿದ್ದಾನೆ. ಆತನೊಂದು ಚಿಕ್ಕ ರಾಜ್ಯ. ಆತನ ಹತ್ರ ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು 2,80,000 ಮಂದಿ ಸೈನಿಕರಿದ್ದಾರೆ. ಆದ್ರೆ ಈ ಕೂಶ್ಯನಾದಂತ ಇನ್ನೊಂದು ದೇಶದ ರಾಜನು ಹತ್ರ ಎಷ್ಟು ಜನ ಇದ್ದಾರೆ ಅಂದ್ರೆ 10 ಲಕ್ಷ ಸೈನ್ಯ ಇದೆ, 600 ರಥಗಳಿದೆ. 2,80,000 ಜನ ಒಂದು ಕಡೆ ಇದ್ದಾರೆ, 10 ಲಕ್ಷ ಜನರು ಮತ್ತು 600 ರಥಗಳು ಒಂದು ಕಡೆ ಇದೆ. ಇವನು ಚಿಕ್ಕವನು, ಆದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವನು, ದೇವರಿಗಾಗಿ ಜೀವಿಸುವಂತವನು. ಅವಾಗ ಆ ಶತ್ರು ನೋಡಿ ಇವನ್ಗೆ ಎದೆ ಹೊಡ್ಕೊಂಡಾಯ್ತು. ನನ್ನ ಹತ್ರ 2,80,000 ಜನ ಮಾತ್ರ ಇದ್ದಾರೆ, ಅವನ ಕಡೆ ಆದ್ರೆ 10 ಲಕ್ಷ ಜನ ಇದ್ದಾರೆ ಮತ್ತು 600 ರಥಗಳಿದೆ, ಎಲ್ಲಾ ರೀತಿಯ ವೆಪನ್ಸ್ ಅವ್ರ ಹತ್ರ ಇದೆ. ನಾನೇನ್ ಮಾಡ್ಬೇಕು ಅಂತ ಹೇಳಿ ಆತನು ಒಂದು ಕೆಲಸ ಮಾಡ್ತಾನೆ. ಏನ್ ಕೆಲಸ ಮಾಡ್ತಾನೆ ಅಂದ್ರೆ, ಆತನು ತನ್ನ ದೇವರಾದ ಯೆಹೋವನ ಹತ್ರ ಬರ್ತಾನೆ. ಯೆಹೋವನ ಹತ್ರ ಬಂದು ಏನ್ ಮಾಡ್ತಾನೆ ಅಂದ್ರೆ ಪ್ರಾರ್ಥನೆ ಮಾಡ್ತಾನೆ. ಯಾವ ರೀತಿ ಪ್ರಾರ್ಥನೆ ಮಾಡಿದಂದ್ರೆ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಒಂದು ಗಾದೆ ಇದೆ, ಕೆಲವರು ಹೇಳ್ತಾರೆ, ಲೋಕಾನುಸಾರವಾಗಿ ಏನ್ ಹೇಳ್ತಾರೆ ಅಂದ್ರೆ, ಬಲಹೀನನ ಮೇಲೆ ಬಲ ಉಳ್ಳವನು ಬಿದ್ದರೆ ಬಲ ಉಳ್ಳವನ ಮೇಲೆ ಭಗವಂತನು ಬೀಳ್ತಾನೆ ಅಂತ. ಏನಂತೆ? ಬಲಹೀನನ ಮೇಲೆ ಬಲವಂತನು ಬಿದ್ದರೆ ಬಲವಂತನ ಮೇಲೆ ಭಗವಂತನು ಬೀಳ್ತಾನಂತೆ. ಇನ್ನು ಕೆಟ್ಟದಾಗ ಮಾತುಗಳು ಹೇಳ್ತಾನೆ. ಅಸತ್ತನ ಹೆಂಡತಿ ಮೇಲೆ ಶಕ್ತಿ ಇರುವಂತವನ ಏನಾರ ಕಣ್ಣಾಕಿದ್ರೆ ಅವನ ಹೆಂಡತಿ ಮೇಲೆ ಭಗವಂತನ ಕಣ್ಣಾಕ್ತಾನೆ ಅಂತೇಳಿ. ಆ ರೀತಿ ಇಲ್ಲಿ ಏನಾಗ್ತಾ ಇದೆ, ದೇವರು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಪ್ಪ, ನಾನು ಬಲಹೀನನಾದ ಮೇಲೆ ನನ್ನ ಮೇಲೆ 10 ಲಕ್ಷ ಸೈನ್ಯ ಉಳ್ಳವನು ಬಂದಿದ್ದಾನೆ ಸ್ವಾಮಿ. ಹಾಗಾಗಿ ನನಗೆ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನನಗೆ ನಿನ್ನ ಬಿಟ್ರೆ ನನ್ನ ರಕ್ಷಣೆ ಮಾಡುವಂತ ರಕ್ಷಕನ ಯಾರು ಇಲ್ಲ ದೇವರೇ. ನೀನೇ ನನಗೆ ಸಾಧ್ಯ, ನೀನೇ ನನಗೆಲ್ಲ ಅಂತೇಳಿ ಏನ್ ಮಾಡ್ತಾನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ನಾನು ನಿನ್ನ ಮಗನಲ್ವೇ, ನಿನಗೆ ಇಷ್ಟುಳ್ಳವನಾಗಿ ನಾನು ಜೀವಿಸ್ತಾ ಇದ್ದೇನಲ್ವೇ, ಹಾಗಾಗಿ ನಿನ್ನ ಮಗನಾದ ನಾನು ಸೋತು ಹೋದ್ರೆ ನಿನಗೆ ಅವಮಾನ ಅಲ್ವೇ. ಆದ್ರಿಂದ ದೇವರೇ, ನೀನೇ ನನ್ನನ್ನ ಜಯಗೊಳಿಸಬೇಕು, ನೀನೇ ನನ್ನನ್ನ ಇದ್ ಮಾಡ್ಬೇಕು, ನಾನು ರಕ್ಷಿಸಬೇಕು ಅಂತ ಹೇಳುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ನೋಡ್ರಿ, ನಾವು ನೋಡ್ತೇವೆ 13ನೇ ವಚನ ಓದಮ್ಮ. 13ನೇ ವಚನ, ಪುರುಷರು ಓಡಿದಾಗ ಆಸನು ಅವನ ಜನರು ಗೆರನವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದರು. ಅವರಲ್ಲಿ ಯಾರೂ ಜೀವದಿಂದ ಉಳಿಯಲಿಲ್ಲ. ಯೆಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರಾದ್ರು. ಅಂದ್ರೆ ಯಾವ ರೀತಿ ಆಗುತ್ತಂದ್ರೆ, ಆತನ ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂದ್ರೆ, ಆ ದೇವರು ಅಲ್ಲಿ ಆ ಶತ್ರು ಗಲಿಬಿಲಿ ಮಾಡ್ಬಿಡ್ತಾನೆ. ಅವ್ರವ್ರೆ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ದೇವರು ಅಸಾಧ್ಯವಾದ್ದು ಯಾವುದಿಲ್ಲ. ಹಾಗಾಗಿ ಏನಾಗುತ್ತಂದ್ರೆ, 2,80,000 ಜನರ ಸೈನಿಕರ ಮುಂದೆ 10 ಲಕ್ಷ ಜನರು ಸೋತು ಹೋಗ್ಬಿಡ್ತಾರೆ. ಕಾರಣ 1,000 ಜನರು ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರು, ಆ 1,000 ಜನ ಆಳುವಂತ ಒಬ್ಬ ವ್ಯಕ್ತಿ ಲೀಡರ್ ನಮ್ಮ ಪರವಾಗಿದ್ರೆ, ಆ ಲೀಡರ್ ಮಾತು ಎಲ್ಲರೂ 1,000 ಜನ ಕೇಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಈ ಊರಲ್ಲಿ ಒಬ್ಬ ಯಜಮಾನ್ ಇದ್ದಾನೆ ಅನ್ಕೊಳ್ರಿ. ಆ ಯಜಮಾನ್ ಹತ್ರ ಎಲ್ಲರೂ ಪ್ರತಿಯೊಬ್ಬರು ನ್ಯಾಯ ತಗೊಂಡು ಬರ್ಬೇಕಾಗುತ್ತೆ. ಆ ಯಜಮಾನ್ ಏನ್ ಹೇಳಿದ್ರೆ ಅದೇ ಓಕೆ, ಮಿಕ್ಕಿದವ್ರು ಏನು ಮಾತಾಡಕ್ಕಾಗಲ್ಲ. ನಾವು ಎಷ್ಟೇ ಬಲಶಾಲಿಗಳಿರ್ಲಿ,
ಯಜಮಾನ ಅಂತ ಊರಿಗೆ ಒಬ್ಬ ಯಜಮಾನ್ ಇದ್ದ ಮೇಲೆ ಆತನ ಏನ್ ಹೇಳಿದ್ರೆ ಅದೇ ನಡೀತಾನೆ. ಹಾಗಾಗಿ ಈತನೇನ್ ಮಾಡ್ತಾನೆ, ಯಜಮಾನನಾದಂತ ದೇವ್ರಿಗೆ ಮೊರೆ ಇಟ್ಟು ಬಿಡ್ತಾನೆ. ದೇವ್ರೇ, ನೀನೇ ನನ್ನ ರಕ್ಷಿಸಬೇಕು, ನೀನೇ ನನ್ನ ಕಾಪಾಡಬೇಕು. ಇಲ್ಲೇನ್ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದವಲ್ಲ. ಯೆಹೋವನೇ ನಮ್ಮ ದೇವರು ನೀನು, ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದೆಂದು ಮೊರೆ ಇಡಲು ಯೆಹೋವನ ಕೂಶರನ್ನು ಆಸನೆಂದು ಯೆಹೂದ್ಯರೆಂದಲೂ ಅಪಜಯಪಡಿಸಿದನು. ಅಂದ್ರೆ ಈ ಆಸನ ಸೈನ್ಯ ಸ್ವಲ್ಪವಾಗಿದ್ರು ಆ ಸೈನ್ಯಕ್ಕೆ 10 ಲಕ್ಷ ಜನರು ಸೋತು ಹೋಗುವ ರೀತಿಯಲ್ಲಿ ದೇವರೇನ್ ಮಾಡ್ತಾನೆ, ಅಲ್ಲಿ ಗೆಲುವು ಕೊಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಆ ದೇವರ ಹೆಸರಲ್ಲಿ ನಾವು ಮುಂದಕ್ಕೆ ಹೋಗುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ. ನೋಡ್ರಿ, ಇನ್ನೊಂದು ಕಡೆ ನಾವು ನೋಡ್ತೀವಿ, 1 ಸಮುವೇಲ 17ನೇ ಅಧ್ಯಾಯ 45ನೇ ವಚನ ಏನ್ ಹೇಳ್ತದೆ. 1 ಸಮುವೇಲ 17ನೇ ಅಧ್ಯಾಯ 45ನೇ ವಚನ. ದಾವೀದನು 1 ಸಮುವೇಲ 17ನೇ ಅಧ್ಯಾಯ 45ನೇ ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜುಗಳೊಡನೆ ನನ್ನ ಬಳಿಗೆ ಬರ್ತಿ, ನಾನಾದರೂ ನೀನು ಹೀಯಾಡಿಸಿದಂತಹ ಸೇನಾಧೀಶ್ವರನ ಇಸ್ರಾಯೇಲರ ಯುದ್ಧ ಭಟ್ಟರು ದೇವರು ಆಗಿರೋ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಅಲ್ಲಿ ಮುಂದಕ್ಕೆ ಹೇಳ್ತಾನೆ, ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಹಲ್ಲೆಲೂಯಾ. ನೋಡ್ರಿ, ಈ ವ್ಯಕ್ತಿ ಯಾರಂದ್ರೆ ದಾವೀದ. ಆತನು ಕುಳ್ಳಕೈ ಇದ್ದಾನೆ, 4 ಅಡಿ ಅಷ್ಟೇ ಇದ್ದಾನೆ. ಆದ್ರೆ ಈ ಗೊಲ್ಯಾತನಾದ್ರೂ 13.5 ಅಡಿ ಇದ್ದಾನೆ. ಅಂದ್ರೆ ಆತನು 9 ಮೊಳ ಉದ್ದ ಇದ್ನಂತೆ. 9 ಮೊಳ ಉದ್ದ. ಪ್ರತಿದಿನ ದೇಶಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಈ ಇಸ್ರಾಯೇಲ್ರೆಲ್ಲ ಹೈಟ್ ಕಮ್ಮಿ ಇದ್ದಾರೆ. ಇವರೆಲ್ಲ ಅಲ್ಲಿ ಹೋದ್ರೆ ಆ ಫಿಲಿಸ್ಟೀನ್ ಜನರ ಒಬ್ಬ ಸೈನಿಕನ ಏನಾಗ್ತಾ ಇದ್ದಾನೆ, ಅವನು 9 ಮೊಳ ಉದ್ದ ಇರಿದ್ರೆ, ಆ ಕಾಲದಲ್ಲಿ 9 ಮೊಳ ಇದ್ರೆ ಅವ್ರ ಕೈ ಎಷ್ಟು ಉದ್ದ ಇರ್ತದೆ ಲೆಕ್ಕ ಹಾಕೊಳ್ರಿ. ಇವಾಗ ಈ 9 ಮೊಳ ಇಲ್ಲ, ಇದು ಇನ್ನ ಕಮ್ಮಿ ಇದೆ. ಇದು 6 ಮೊಳ 6.5 ಮೊಳ ಇರ್ತದೆ ಅಷ್ಟೇ. 9 ಮೊಳ ಅಂತಂದ್ರೆ ಅವನು ಎಷ್ಟು ಉದ್ದ ಇರ್ತಾನೆ, 13.5 ಅಡಿ ಇದ್ದಾನೆ ಅವನ ಎತ್ತರ. ಅವನ್ ಕತ್ತಿ ಹಿಡ್ಕೊಳಕ್ ಒಬ್ಬನ ಸೈನಿಕನಂತೆ, ಅವನು ಬ್ಯಾಗ್ ಹೊರಕ್ಕೆ ಒಬ್ಬ ಸೈನಿಕನಂತೆ. ಆ ರೀತಿ ಅವನ ಸುತ್ತಲೂ ಸೈನಿಕರಿದ್ದಾರೆ. ಇವನು ಆಚೆ ಬಂದ್ರೆ ಅವರೆಲ್ಲ ಓಡೋಗ್ತಾರೆ. ಬಾರ್ದು ಯಾರೋ ನಾನು ಒಬ್ಬನ ಸೋಲ್ಸ್ಬಿಡ್ರಿ, ನಿಮ್ಗೆ ನಾವು ಸಂಗ್ರಹ ಆಗ್ತೀವಿ ಅಂತಾರಂತೆ. ಅವನ್ ಮೇಲೆ ಬಿದ್ರೆ 13.5 ಅಡಿ ಮೇಲೆ ಬಿದ್ರೆ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಅವನ್ ಕೈ ಕತ್ತಿ ಹಿಂಗ್ ಬೀಸಿದ್ರೆ 100 ಜನ ಒಂದೇ ಸಾರಿಗೆ ಹೋಗ್ತಾರೆ. ಅಂತದ್ದು ಅವನು ಆಚೆ ಬಂದ್ರೆ ಓಡೋಗ್ತಾ ಇದ್ದಾರೆ ಅಂತ. ಈ ದಾವೀದನು ಬಂದು ಅಲ್ಲಿ ನೋಡುವಾಗ ಏನಾಗುತ್ತಂದ್ರೆ ಪ್ರಿಯರೇ, ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಒಂದು ಸಹಾಯ ಸಿಗ್ತಾ ಇದೆ. ಯಾವ ರೀತಿ ಸಹಾಯ ಅಂದ್ರೆ, ದೇವ್ರ ಮೇಲೆ ಅವನ ನಂಬಿಕೆ ಇಟ್ಟೋದು. ದಾವೀದನು ಸಣ್ಣ ಬಾಲ್ಯದಿಂದಲೇ ಅವರ ತಾತ ಅಜ್ಜಿ ಎಲ್ಲ ದೇವ್ರ ಕಥೆಗಳು ಹೇಳುವಂತ, ಆ ಕಥೆಗಳು ಹೇಳಿ ದೇವ್ರ ಮೇಲೆ ನಂಬಿಕೆ ಚೆನ್ನಾಗಿ ಬೆಳೆಸ್ಕೊಂಡ್ ಬಂದಿದ್ದಾನೆ. ಅವನು ಸ್ವಲ್ಪ ದೊಡ್ಡವನ್ ಆಗ್ತಾ ಕುರಿ ಮೇಯ್ಸಕ್ ಆಗ್ಬಿಟ್ಟಿದ್ದಾನೆ. ಅವನು ಕಾಡಲ್ಲಿ ಕುರಿ ಮೇಯಿಸ್ಕೊಂಡಿದ್ದಾನೆ. ಆ ಕಾಡಲ್ಲಿ ಕುರಿ ಮೇಯಿಸ್ಕೊಂಡು ದೇವರಲ್ಲಿ ಭಯಭಕ್ತಿ ಪ್ರಾರ್ಥನೆಯಲ್ಲಿ ಇದ್ದಂತವನು ಅವನ್ ಸ್ವಲ್ಪ ಬಲಶಾಲಿ, ಧೈರ್ಯ ಜಾಸ್ತಿ. ಯಾಕಂದ್ರೆ ನನ್ನ ದೇವ್ರು ನನ್ಗಿದ್ದಾನೆ ಅಂತೇಳಿ ಧೈರ್ಯ ಪಟ್ಕೊಂಡು ಆ ಕುರಿಗಳು ಏನಾದ್ರು ಮೇಯುವಾಗ ಕರಡಿಗಳು ಇಲ್ಲ ಸಿಂಹಗಳು ಬಂದು ಕುರಿಗಳು ಇಟ್ಕೊಂಡ್ರೆ ಹೋಗಿ ಅದು ಬಾಯಿ ಇಟ್ಕೊಂಡು ಕೆಳಗೆ ಮೇಲೆ ಇಟ್ಕೊಂಡು ಹಿಂಗ್ ಸಿಗದಾಕ್ಬಿಡ್ತಾ ಇದ್ದಂತೆ. ಅಷ್ಟು ಧೈರ್ಯ ಅವನಿಗೆ. ಹಾಗಾಗಿ ಅಂತ ಸಿಂಹಗಳನ್ನ ಕರಡಿಗಳನ್ನೇ ನಾನು ಸಾಯಿಸ್ತಾ ಇದ್ದೆ. ಇವನ್ ಎಷ್ಟು ಉದ್ದ, ಇವನ್ ಎಷ್ಟು ಮಾತ್ರ, ಇವನ್ ಏನ್ ಮಾಡ್ತಾನೆ. ಹಾಗಾಗಿ ನೀನ್ ಈಟಿ ಕತ್ತಿಗಳೆಲ್ಲ ಎತ್ಕೊಂಡು ಬರ್ತಾ ಇದ್ಯಾ, ನಾನು ಏನು ತಗೊಂಡ್ ಬರ್ತಾ ಇಲ್ಲ, ನಾನು ದೇವರ ಹೆಸರಿನಲ್ಲಿ ನೀನ್ ಮುಂದೆ ಬರ್ತಾ ಇದ್ದೇನೆ ಬಾ ಅಂತೇಳಿ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಹೋಗೊಂದು ಕೋಲು, ಕಾಮಲ್ಲಿ ಯಾವಾಗ್ಲೂ ಕುರಿ ಮೇಯಿಸೋದ್ರ ಕೋಲು ಇರ್ತದಲ್ಲ, ಮತ್ತು ಕೆಲವ್ರ ಹತ್ರ ಕವಣೆ ಇರ್ತದೆ. ಕವಣೆ ಅಂದ್ರೆ ಒಡ್ಸಿಲು. ಏನಕ್ಕಂದ್ರೆ ಅದರಲ್ಲಿ ಒಂದು ಚೀಲ ಇರ್ತದೆ. ಆ ಚೀಲದಲ್ಲಿ ನುಣ್ಣು ಕಲ್ತು ಹಾಕೊಂಡಿರ್ತಾರೆ. ಅದ್ರಲ್ಲಿ ಹಾಕೊಂಡ ಕುರಿಗಳೇನನ್ನ ಓಡೋಗ್ತಾ ಇದ್ರೆ ಆ ಕಡೆ ಈ ಕಡೆ, ಅವನ್ ಎಲ್ಲಿರ್ತಾರೆ ಅಲ್ಲಿಂದಾನೆ ಹಿಂಗ್ ಒಂದ್ ಕಲ್ಲಿಟ್ಟು ಹಿಂಗ್ ಹೊಡೆದು ಆ ಕುರಿಗೆ ಹೊಡೆದಾಗ ಅದು ಓಡ್ ಬರ್ತದೆ. ಅದಕ್ಕೆ ಕುರಿಗಳು ಮೇಯಿಸುವಂತ ಕವಣೆ ಇರ್ತದೆ ಮತ್ತು ಕೋಲು ಇರ್ತದೆ. ಆ ಕೋಲು ಕವಣೆ ಎತ್ಕೊಂಡು ಆ ಕವಣೆಗೆ ಒಂದು 5 ಕಲ್ಲು ಹಾರಿಸ್ಕೊಳ್ತಾನೆ. ಅದರಲ್ಲಿ 1 ಕಲ್ಲು ಮಾತ್ರ ಎತ್ಕೊಳ್ತಾನೆ. ಹೋಗಿ ಅವನ ಹತ್ರ ಏನ್ ಮಾಡ್ತಾನೆ ಅಂದ್ರೆ, ದೂರದಲ್ಲೇ ನಾನು ದೇವರ ಹೆಸರಲ್ಲಿ ಬರ್ತೀನಿ ನೋಡಂತೇಳಿ ಆ ಕವಣೆಯಲ್ಲಿ 1 ಕಲ್ಲಿಟ್ಟು ತಿರುಗಿಸಿ ಸೀದಾಗ ಹಣೆಗೆ ಹೊಡಿತಾನೆ.
ಅವನ ತಲೆ ಮೇಲೆ ಕಿರೀಟ ಹೊಡ್ಕೊಂಡು ಇಟ್ಕೊಂಡಿರ್ತಾನೆ, ಆದ್ರೆ ಹಣೆಗೆ ಹೊಡಿತಾನೆ. ಈ ಹಣೆಯಲ್ಲಿ ಕೆಲವು ನರಗಳಿದೆ. ಈ ನರಗಳು ಏನ್ ಮಾಡ್ತಾವಂದ್ರೆ ಕೆಲವು ನರಗಳಿಗೆ ಏಟು ಬಿದ್ರೆ ಇಮಿಡಿಯೇಟ್ಲಿ ಪ್ರಾಣ ಹೋಗ್ತದೆ. ಅದಕ್ಕೆ ಈ ನರಗಳು ಈ ಹಣೆಯಲ್ಲಿರುವಂತ ಕೆಲವು ನರಗಳು ತುಂಬಾ ಜೋಪಾನ ಮಾಡ್ಕೋಬೇಕು. ಆ ನರಗಳಿಗೆ ಏನಾದ್ರೂ ಏಟು ಬಿದ್ರೆ ತಕ್ಷಣ ಪ್ರಾಣ ಹೋಗ್ತದೆ. ನಾವು ಹಂಗೆ ಒಂದ್ಸಾರಿ ಇಲ್ಲಿ ಈ ಅಲ್ಕಾಪುರದಿಂದ ಈಚೆ ಬರುವಾಗ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಬರ್ಬೇಕಾದ್ರೆ ಏನಾಗುತ್ತಂದ್ರೆ ಒಬ್ಬ ಸ್ತ್ರೀ ಮನುಷ್ಯ ಮುಸ್ಲಿಮ್ಸ್ ನಾವು ಸೇವೆಗೆ ಹೋಗಿ ಬರ್ತಾ ಇದ್ವಿ. ರಾತ್ರಿ 8 ಗಂಟೆ ಆಗಿರ್ಬೋದು. ಯಾರೋ ತಗಲ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕೆಳಗ್ ಬಿದ್ದೋಗ್ಬಿಟ್ಟು ಆಕೆ ಪಾಪ ಕಲ್ಲುಗಳು ರೋಡ್ ಸೈಡ್ ಇರ್ತಾವ, ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳು ಈ ಹಣೆಗೆ ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ರಕ್ತ ಸೋರ್ತಾ ಇದೆ, ಕೊನೆ ಉಸಿರಾಡಿದ್ದಾವೆ. ನಾನು ಎಲ್ಲಿ ಹೋದ್ರು ಒಂದು ಬಾಟ್ಲಿ ನೀರಿದ್ದೇ ಇರ್ತದೆ ನನ್ನ ಹತ್ರ. ಅಲ್ಪ ಸ್ವಲ್ಪ ನೀರು ಉಳಿಸ್ಕೊಂಡು ವಾಪಸ್ಸಾದ್ರೂ ಬಾಟ್ಲ್ ಎತ್ಕೊಂಡು ಬರ್ತೀನಿ, ಬಾಟ್ಲ್ ಎತ್ಕೊಂಡು ಹೋಗ್ತೀನಿ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾನು ನೀರು ಕುಡಿದು ಬಿಟ್ಟೆ, 2 ಗುಪ್ತಷ್ಟು ಅಷ್ಟೇ ಇತ್ತು. ಅವಾಗ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಆ ನೀರು ಕೊಟ್ಟೆ, ನೀರು ಪಾನಿ ಪಾನಿ ಅಂತ ಇದ್ದಾರೆ. ಅವ್ರ ಭಾಷೆ ನಂಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೇನೋ ಸ್ವಲ್ಪ ಅರ್ಥ ಆಗ್ತಾ ಇದೆ. ಪಾನಿ ಪಾನಿ ಅಂತ ಅವಾಗ ಆ ನೀರು ಕೊಟ್ಟೆ ಕೊಡದೆ. ನನ್ಗೆ ಅಲ್ಲೇ ಡೌಟ್, ಈಕೆ ಬದುಕಲ್ಲ, ಯಾಕಂದ್ರೆ ಹಣೆಗೆ ಬಿದ್ದಿದೆ. ಆಮೇಲೆ ಹಾಸ್ಪಿಟಲ್ ಬರೋಷ್ಟೊಳಗೆ ಆಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಅವ್ರ ಯಜಮಾನ್ ಏನು ಬೆಂಗಳೂರಿಗೆ ಹಾಕ್ಸ್ಕೊಂಡು ಕಳಿಸ್ರು. ಈ ರೀತಿ ಈ ಹಣೆಗೆ ಏಟುಗಳು ಬಿದ್ರೆ ತುಂಬಾ ಡೇಂಜರ್. ಹಾಗಾಗಿ ಅವನು ಹಣೆಗೆ ಹೊಡೆದು ಅವನ ಕತ್ತಿನೇ ತಗೊಂಡು ಅವನ್ನೇ ಕಡ್ದು ಆ ದೇಶಕ್ಕೆ ಏನೋ ಜಯ ತಂದು ಕೊಡ್ತಾನೆ. ಆದ್ರಿಂದ ಪ್ರಿಯರೇ, ನಾವು ಖಂಡಿತ ದೇವರಲ್ಲಿ ಯಥಾರ್ಥವಾಗಿದ್ರೆ ಎಂತ ಶತ್ರು ನಮ್ಮ ಮೇಲೆ ಬಂದ್ರು ಕೂಡ ಆತನ ಕಾಪಾಡ್ತಾನೆ. ಎಂತ ಶತ್ರು ಬಂದ್ರು ನಮ್ಮನ್ನು ಕಾಪಾಡ ಯಾಕೆಂದ್ರೆ ನಾವು ಭಯಭಕ್ತಿಯಲ್ಲಿ ಯಾರಿಗೂ ಹಾನಿ ಮಾಡಬಾರ್ದು, ಯಾರಿಗೂ ಕೇಡು ಮಾಡಬಾರ್ದು. ಒಂದು ವೇಳೆ ಯಾರಾದ್ರೂ ನಮ್ಗೆ ಕೇಡು ಮಾಡಕ್ ಬಂದ್ರು ಕೂಡ ಅವನ ದೇವ್ರ ಕೈಗೆ ಒಪ್ಪಿಸ್ಕೊಟ್ಬಿಡ್ಬೇಕು. ದೇವ್ರ ಕೈಗೆ ಒಪ್ಪಿಸ್ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದ್ಬಿಟ್ರೆ ದೇವ್ರು ನೋಡ್ಕೊಳ್ತಾನ ಅವ್ರನ್ನ. ನಾವು ಹೋರಾಡೋದಕ್ಕಿಂತ ದೇವ್ರ ಕೈಗೆ ಒಪ್ಪಿಸ್ಕೊಟ್ಬಿಡ್ಬೇಕು. ಅವಾಗ ನಮ್ಮಲ್ಲಿ ಏನು ಇರುತ್ತೆ, ತಗ್ಗಿಸಿಕೆ, ಒಂದು ದೀನತೆ, ಒಂದು ಮರ್ಯಾದೆ, ಒಂದು ರೆಸ್ಪೆಕ್ಟ್ ನಮ್ಮಲ್ಲಿ ಇರುತ್ತೆ. ದೇವರ ಭಯ ಇರುತ್ತೆ. ದೇವರ ಭಯ ಯಾರಲ್ಲಿ ಇರುತ್ತೋ ಅವ್ರನ್ನ ದೇವ್ರು ಕಾಪಾಡ್ತಾನೆ. ಹಾಗೆ ಈ ದಾವೀದನು ದೇವರ ಭಯಭಕ್ತಿಯಲ್ಲಿ ಇದ್ದಿದ್ದರಿಂದ ಆ ಗೊಲಿಯಾತನನ್ನು ಸಾಯಿಸ್ಲಿಕ್ಕೆ ದೇವರು ಅವನು ಸಹಾಯ ಮಾಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಪ್ರಾರ್ಥನೆ ಮಾಡುವಾಗ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ದೇವ್ರೇನ್ ಮಾಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ದೇವರು ನಮ್ ಸಹಾಯ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನ್ರಿ. ಅಂತ ದೇವಾದಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ, ಇನ್ನೊಬ್ಬ ಸ್ತ್ರೀ ಬಗ್ಗೆ. 1 ಸಮುವೇಲ 1ನೇ ಅಧ್ಯಾಯ 10-11 ವಚನಗಳಲ್ಲಿ ನಾವು ನೋಡುವಾಗ, 1 ಸಮುವೇಲ 1ನೇ ಅಧ್ಯಾಯ 10-11 ವಚನಗಳಲ್ಲಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೋರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಒಬ್ಬ ಸ್ತ್ರೀ, ಆಕೆ ಹೆಸರು ಅನ್ನಳು. ಆಕೆಗೆ ಯಜಮಾನಿದ್ದಾನೆ. ಸುಮಾರು ಅವರಿಬ್ರು ಮದುವೆ ಆಗಿ 13 ವರ್ಷ ಆಗಿದೆ. 13 ವರ್ಷ ಮಕ್ಕಳಿಲ್ಲ. ಆದ್ರೆ ಅವ್ರ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ, ಸಮಾಧಾನವಾಗಿದ್ದಾರೆ. ಆದ್ರೆ ಏನಾಗುತ್ತಂದ್ರೆ ಈ ಫ್ರೆಂಡ್ಸ್ ಅವ್ರು ಇರ್ತಾರಲ್ಲ, ಎಷ್ಟು ವರ್ಷ ಮಕ್ಕಳು ಇಲ್ದೆ ಗೊಡ್ಡೋನಪ್ಪ ಅಂತ ಇರ್ತೀಯ, ಏನು ಬೇರೆ ಇನ್ನೆಲ್ಲ ಮದುವೆ ಗಿದ್ವೆ ಮಾಡ್ಕೊಳೋ ಅಂತೇಳಿ ಹೇಳ್ಕೊಡೋರು ಜಾಸ್ತಿ ಆಗೋಗ್ಬಿಡ್ತಾರೆ. ಸರಿ, ಅವ್ರ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡ್ ಅಲ್ಲಿ ಇದ್ರು ಕೂಡ ಆತನು ಬೇರೆ ಒಂದು ಕೆಲ್ಸಕ್ಕೆ ಹೋಗುವಾಗ ಅಲ್ಲೇನಾಗ್ತಾ ಬೇರೆ ಒಬ್ಬ ಸ್ತ್ರೀ ಮುಖಾಂತರ ಒಂದು ಸಂಪರ್ಕ ಬೆಳೆದ್ಬಿಡ್ತದೆ. ಸಂಪರ್ಕ ಬೆಳಕಿ ಅವ್ರನ್ನ ಆಕೆಯನ್ನು ಪ್ರೀತಿ ಮಾಡಿ ಆಕೆನ ಏನ್ ಮಾಡ್ತಾನೆ, ಮದುವೆ ಮಾಡ್ಕೊಂಡ್ ಬಿಡ್ತಾನೆ. ಈ ಹೆಂಡತಿಗೆ ಗೊತ್ತಾಗೋದಿಲ್ಲ, ಬೇರೆ ಕಡೆ ಸಂಸಾರ ಇಟ್ಟಿರ್ತಾನೆ. ಅಲ್ಲಿ ಏನಾಗುತ್ತೆ ಪ್ರಿಯರೇ, ಆಕೆಗೆ 2 ಮಕ್ಕಳಾಗೋಗ್ಬಿಡ್ತಾರೆ. ಈ ಯಜಮಾನ ಯಾವಾಗ್ಲೂ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರೋನು, ಹೋಗ್ತಾ ಹೋಗ್ತಾ 1 ವಾರಗಟ್ಲೆ ಮನೆಗೆ ಬರ್ದೇ ಆಗ್ಬಿಡ್ತಾನೆ. ಏನ್ ಹೇಳ್ತಾನೆ, ಅಲ್ಲಿ ಕೆಲಸ, ಬೇರೆ ಊರಲ್ಲಿ ಕೆಲಸ ಇದೆ, ಅಲ್ಲಿಂದ ಬಂದು ಹೋಗಕ್ಕಾಗಲ್ಲ, ಹಾಗಾಗಿ ನಾನು ಅಲ್ಲೇ ಉಳ್ಕೊಳ್ತೀನಿ, ಈಗ ಹೇಳ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ಕಾಲಕ್ರಮೇಣ ಏನಾಗುತ್ತೆ ಗೊತ್ತಾಗ್ಬಿಡ್ತದೆ, ಬೇರೆ
ಯಾರೋ ಬೇರೆ ಸಹವಾಸದಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬಿಡ್ತದೆ. ಆಮೇಲೆ ಜಗಳ ಮಾಡ್ತಾಳೆ, ಗಲಾಟೆ ಮಾಡ್ತಾಳೆ, ಆಮೇಲೆ ಸುಮ್ಮನೆ ಸಮಾಧಾನ ಬಂದ್ಬಿಡ್ತು. ಕಾರಣ ಏನಂದ್ರೆ ಆಕೆಗೆ ಮಕ್ಳು ಆಗ್ಬಿಟ್ಟಿದೆ ಅಂತ ಈಕೆ ಗೊತ್ತಾಗುತ್ತೆ. ನನ್ಗೆ ಹೆಂಗೂ ಮಕ್ಳಿಲ್ವಲ್ಲ, ನಮ್ಮ ಯಜಮಾನ್ ಯಾಕೆ ವಂಶ ನಿರ್ವಂಶ ಆಗ್ಬೇಕು, ಹೋದ್ರೆ ಹೋಗ್ಲಿ, ಆಕೆಗಾದ್ರೂ ಮಕ್ಳಿದೆಯಲ್ಲ, ಆಕೆ ನನ್ನ ತಂಗಿ ಅಂತ ತಂದು ಮನೇಲಿ ಇಟ್ಕೊಂಡ್ ಬಿಡ್ತಾಳೆ. ಮನೆ ಇಟ್ಕೊಂಡು ಅವಾಗ ಆ ಜೊತೆಯಲ್ಲಿ ಇರ್ತಾರೆ ಆ ಚಿಕ್ಕ ಮಕ್ಕಳು, ಸ್ವಲ್ಪ ಹಾಗೆ ಹೀಗೆ ತೀಟೆ ಮಾಡ್ತಾ ಇರ್ತಾರೆ. ಈಕೆ ಒಬ್ಬಂಟಿಯಾಗಿ ಗಂಡ ಹೆಂಡತಿ ಇಬ್ರು ಮಧ್ಯದಲ್ಲಿ ಕ್ಲೀನ್ ಆಗಿ ಬೆಳೆದಿರ್ತಾರೆ. ಮಕ್ಳಿದಾಗ ಸಣ್ಣ ಪುಟ್ಟ ತೀಟಿಗಳಾಗ್ತಾ ಇರ್ತದೆ. ಇನ್ನು ದೊಡ್ಡ ಮತಾನೆ ಅವರು ನನ್ನ ಮಕ್ಕಳೇ ಅಂತ ಹಾಕಿ ತಿಳ್ಕೊಂಡು ಏನೋ ಸ್ವಲ್ಪ ಬುದ್ಧಿವಾದ ಹೇಳೋದು, ಗದರೋದು, ಅದು ಇದು ಮಾಡ್ತಾ ಇದ್ರೆ ಈ ತಂಗಿ ಆದಂತವಳು, ನೀನು ಬಂಚೆ, ನೀನು ಮಕ್ಕಳೇ ಎತ್ತಿಲ್ಲ, ಮಕ್ಕಳ ಬಗ್ಗೆ ನಿನ್ಗೆ ಏನ್ ಗೊತ್ತು, నువ్వు గుట్రాలు నీకు బిడ్డలు కరెంట్ ఎక్కుతానే నీకు తెలిసేది, బిడ్డలు కష్టమని, నా బిడ్డలు నువ్వు తిట్టొద్దు, నా బిడ్డలు నువ్వు ముట్టొద్దు, నా బిడ్డలు సహవాసం నువ్వు చేయొద్దు ಅಂತ ರಾಗ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ರಾಗ ಹೇಳಕ್ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡುತ್ತೆ, ಒಂದ್ ದಿವ್ಸ ಹಿಂಗೆ ಜಗಳ ಆಗ್ಬಿಡ್ತದೆ. ಅವಾಗ ಆಕೆಗೆ ಕೋಪ ಬಂದ್ಬಿಡ್ತದೆ. ಇನ್ನ ಗಂಡನ ಮೇಲೆ ಜಗಳ ಮಾಡ್ಕೊಂಡು ನಾನು ಇರಲ್ಲ, ನೀನೇ ಇದ್ಕೋ ಅಂತೇಳಿ ಸೀದಾ ದೇವ್ರ ನಂಬಿರಂತ ಕುಟುಂಬನೇ ಬಂದು ದೇವ್ರ ಹತ್ರ ಕುತ್ಕೊಂಡ್ ಬಿಡ್ತಾರೆ. ಚರ್ಚಲ್ಲಿ ಬಂದು ಕುತ್ಕೊಂಡು ಬೆಳಿಗ್ಗೆ ಬಂದಿರೋಳು ಸಾಯಂಕಾಲ ತನಕ ಆ ಪ್ರಾರ್ಥನೆ ಮಾಡ್ಕೊಂಡೇ ಇದ್ಬಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಶಬ್ದ ಮಾತ್ರ ಬರ್ತಾ ಇಲ್ಲ, ಸ್ವರ ಮಾತ್ರ ಬರ್ತಾ ಇಲ್ಲ. ತನ್ನ ದುಃಖ ಎಲ್ಲ ಕಣ್ಣೀರಿನ ಮುಖಾಂತರ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಮೊದಲ ಕಥೆ ಹೇಳಿದ್ನಲ್ಲ, ಆ ರೀತಿ ಆ ತನ್ನ ದುಃಖ ಎಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ, ಏನಂತ, ದೇವರೇ ನನ್ಗೊಂದು ಮಗು ಕೊಡು, ನಾನು ಬಂಜೆ ಅಂತ ನನ್ನ ತಂಗಿ ನನ್ನನ್ನ ಹೀಯಾಳಿಸ್ತಾ ಇದ್ದಾಳೆ, ಹಾಗಾಗಿ ನನಗೆ ಬಂಚೆತನ ತೆಗೆದ್ಬಿಡು, ಒಂದೇ ಒಂದು ಮಗುನ್ ಕೊಡು, ಆ ಮಗುನ ನಿನ್ಗೆ ಕೊಟ್ಟು ಬಿಡ್ತೀನಿ, ನಾನು ಮಕ್ಕಳೋಳು ಅಂತ ಅನ್ಸ್ಕೊಂಡ್ರೆ ಸಾಕು, ನನ್ಗೊಂದು ಮಗನ್ ಕೊಡು, ಆ ಮಗನ್ ನಿನ್ಗೆ ಕೊಟ್ಟು ಬಿಡ್ತೀನಿ, ನಿನ್ ಸೇವೆಗೆ ಬಿಟ್ಟು ಬಿಡ್ತೀನಿ, ನೀನ್ ಸೇವೆಗೆ ಬಿಟ್ಬಿಡ್ತೀನಿ, ಸೇವೆ ಮಾಡ್ಕೊಂಡಿರೋ ಅಂತೇಳಿ ಅಲ್ಲಿ ಒಂದು ಅರಿಕೆ ಮಾಡ್ಕೊಂತಾಳೆ, ಒಂದು ತೀರ್ಮಾನ ಮಾಡ್ಕೊಂತಾಳೆ, ನನ್ಗೆ ಒಂದು ಮಗನ್ ಕೊಡು, ಆ ಮಗನ್ ನೀನ್ ಕೊಟ್ಟು ಬಿಡ್ತೀನಿ ಅಂತೇಳಿ. ಸರಿ, ನನ್ನಂತ ಸೇವಕನ ಏನ್ ಮಾಡ್ತಾನಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ತಾನೆ, 4 ಗಂಟೆ ತನಕ ನೋಡ್ತಾನೆ, ಹಾಗೇನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತುಟಿ ಮಾತ್ರ ಅಲ್ಲಾಡ್ತಾ ಇದೆ, ಶಬ್ದ ಏನ್ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆತನ ಅಂದ್ಕೊಳ್ತಾನೆ ಈಕೆ ಎಲ್ಲೋ ಕುಡಿದು ಬಂದಿದ್ದಾನೆ, ಈಕೆ ಕುಡಿದು ಬಂದಿದ್ದಾಳೆ, ತುಟಿ ಮಾತ್ರ ಅಲ್ಲಾಡ್ತಾ ಇದೆ, ಆದ್ರೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದೋ, ಏನು ಮಾತಾಡ್ತಾ ಇದ್ದೋ ಏನು ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನ್ ನಾಟಕ ಮಾಡ್ತಾ ಇದ್ದಾಳ ಅಂತೇಳಿ ನೋಡಿ ನೋಡಿ ಸಾಕಾಗಿ ಬಂದು, ಏನಮ್ಮ ಕುಡ್ದಿರೋ ಮತ್ತೆ ಇನ್ನು ಹಿಡ್ದಿಲ್ವಾ ನಿನಗೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೇವೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ, ಸ್ವಾಮಿ ನಾನು ದೇವರ ಮಗಳು, ನಾನು ಕುಡ್ದಿಲ್ಲ ಸ್ವಾಮಿ, ನನ್ನ ಕಷ್ಟ ಹೀಗಿದೆ, ಅದಕ್ಕಾಗಿ ನಾನು ದೇವ್ರ ಹತ್ರ ಅರ್ಕೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀನಿ, ಏನಂತ, ನೀನ್ ನನ್ಗೊಂದು ಮಗನ್ ಕೊಡು, ನನ್ ಬಂಜೆತನ ನೀಗಿಸು, ಆ ಮಗನ್ ನಿನ್ಗೆ ಕೊಟ್ಟು ಬಿಡ್ತೀನಿ, ನಿನ್ ಸೇವೆಗೆ ಬಿಟ್ಟು ಬಿಡ್ತೀನಿ ಅಂತೇಳಿ ದೇವ್ರ ಹತ್ರ ಒಪ್ಪಂದ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳುವಾಗ, ಆ ಸೇವಕರು ಆಕೆಗೆ ಪ್ರಾರ್ಥನೆ ಮಾಡಿ, ದೇವರು ನಿನ್ನ ಆಶೀರ್ವಾದ ಮಾಡಲಿ, ಸಮಾಧಾನವಾಗಿ ಹೋಗು, ನಿನ್ನ ಪ್ರಾರ್ಥನೆ ದೇವ್ರು ಕೇಳಿದ್ದಾರೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ, ಆ ರಾತ್ರಿ ಅವ್ರು ಹೋಗ್ತಾರೆ, ಗಂಡ ಹೆಂಡತಿ ಕೂಡ್ತಾರೆ, ಅದೇ ರಾತ್ರಿಯಲ್ಲಿ ಆಕೆ ಬಸಿರಿ ಹಾಕ್ಬಿಡ್ತಾರೆ. 1 ವರ್ಷದ ನಂತರ ಆ ಮಗನ್ನ ಏನ್ ಮಾಡ್ತಾರೆ, ಆ ಹೆರಿಗೆ ಆಗ್ತದೆ, ಹಾಲು ಬಿಡೋ ತನಕ ಆ ಮಗನ ಸಾಕಿ ಆಮೇಲೆ ತನ್ನ ದೇವ್ರು ಕೊಟ್ಟು ಬಿಡ್ತಾರೆ. ಸ್ವಾಮಿ, ಅವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಆ ಮಗನ ದೇವ್ರು ಕೊಟ್ಟು ಬಿಟ್ಟಿದ್ದೀನಿ, ಈ ಚಿಕ್ಕ ಹುಡುಗನ ನಾನು ತಗೊಂಡು ಏನ್ ಮಾಡ್ಲಿ, ಸಾತ್ವಿಕ ನಾನು ಹಾಲು ಕುಡಿಯಲ್ಲ, ಈ ಹುಡುಗನ ನಾನು ತಗೊಂಡು ದೇವಸ್ಥಾನ ಚರ್ಚಲ್ಲಿ ಏನ್ ಮಾಡ್ಲಿ ಅಂತ ಏನಾದ್ರು ಮಾಡ್ಕೋ ಸ್ವಾಮಿ, ನಾನು ದೇವ್ರಿಗೆ ಹೇಳಿದ್ದೆ ಅವತ್ತು ಕೊಟ್ಟು ಬಿಡ್ತೀನಿ ಅಂತ, ಇವಾಗ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಕೊಟ್ಟು ಬಿಟ್ಟು ಊರಿಗೆ ಹೋಗಿ ಬಿಡ್ತಾರೆ. ಅವ್ರಿಗೆ ವರ್ಷಕ್ಕೊಂದ್ಸಾರಿ ಒಂದು ಹಬ್ಬ ಆಗ್ತದೆ, ಆ ಹಬ್ಬಕ್ಕೆ ಮಾತ್ರ ಬರ್ತಾ ಇದ್ರು, ದೂರ, ತುಂಬಾ ದೂರ, ವರ್ಷಕ್ಕೊಂದ್ಸಾರಿ ಬರ್ತಾ ಇದ್ರು. ವರ್ಷಕ್ಕೊಂದ್ಸಾರಿ ಬಂದಾಗ ಒಂದು ಚಿಕ್ಕ ಶರ್ಟ್ ಹೊಲ್ಕೊಂಡು ಬಂದು ಅವ್ನ್ ಕೊಟ್ಟು ಹೋಗ್ತಾ ಇದ್ರು. ಸರಿ, ಅವಾಗ ಬಂದಾಗೆಲ್ಲ ಆ ಸೇವಕರು ಏನ್ ಮಾಡ್ತಾ, ಆಕೆನ ಆಶೀರ್ವಾದ ಮಾಡ್ತಾ ಇದ್ರು. ದೇವ್ರು ನೀನ್ ಕೊಟ್ಟಂತ ಮಗನ ದೇವ್ರು ಕೊಟ್ಟಿದ್ಯಾ, ಮತ್ತೆ ದೇವ್ರು ನಿನ್ ಮಕ್ಕಳು ಕೊಡ್ಲಿ ಅಂತ ಹೇಳುವಾಗ ಆ ಪ್ರಾರ್ಥನೆ ದೇವ್ರು ಕೇಳಿ ಮತ್ತೆ 5 ಜನ ಮಕ್ಕಳನ್ನ ದೇವ್ರು ಅವ್ರಿಗೆ ಕೊಡ್ತಾರೆ. ಒಂದು ಮಗನ ದೇವ್ರು ಕೊಟ್ಟಿದ್ದಕ್ಕೆ 5 ಮಕ್ಕಳನ್ನ ದೇವರು ಆಕೆಗೆ ಕೊಡ್ತಾನೆ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ರೆ, ದುಃಖದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ಉತ್ತರವಾಗಿ ಕೊಡ್ತಾನೆ. 145ನೇ ಕೀರ್ತನೆ 19ನೇ ವಚನ ಏನ್ ಹೇಳುತ್ತೆ,
145:19 ವಚನ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೋ, ಯಾರು ದೇವರಿಗೆ ಇಷ್ಟವಾಗಿ ಪ್ರಾರ್ಥನೆ ಮಾಡ್ತಾರೋ, ಅವರು ಯಥಾರ್ಥವಾಗಿ ಮೊರೆ ಇಡುವಾಗ ಅವ್ರ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ, ಅವ್ರ ಪ್ರಾರ್ಥನೆ ಕೇಳಿ ಆಶೀರ್ವಾದ ಮಾಡ್ತಾನೆ. ನೋಡ್ರಿ, ನಾವು 3 ಜನ ಸಾಕ್ಷಿಗಳಲ್ಲಿ ಕೇಳ್ಕೊಂಡ್ವಿ. ಆಸನ ಬಗ್ಗೆ ಧ್ಯಾನ ಮಾಡ್ಕೊಂಡ್ವಿ, ದಾವೀದನ ಬಗ್ಗೆ ಧ್ಯಾನ ಮಾಡಿದ್ವಿ, ಮತ್ತು ಅನ್ನೋಳ ಬಗ್ಗೆ ಧ್ಯಾನ ಮಾಡ್ತಾ ಇದ್ವಿ. ಇವರೆಲ್ಲ ನಮ್ಮ ಹಾಗೆ ನಿಮ್ಮ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಪಾಪದಲ್ಲಿ ಬಿದ್ದೋರೆ. ಆದ್ರೆ ದೇವರನ್ನು ಕಂಡುಕೊಂಡು ದೇವರ ಮುಂದೆ ತನ್ನ ಪಾಪಗಳು ಒಪ್ಪಿಕೊಂಡು ದೇವರ ಹತ್ರ ಪಶ್ಚಾತ್ತಾಪ ಪಟ್ಟು ಆತನಿಂದ ಆ ಪಾಪವನ್ನು ಕ್ಷಮಾಪಣೆ ಹೊಂದಿ ಆಮೇಲೆ ಅವರು ನೀತಿವಂತರಾಗಿ ಜೀವಿಸ್ತಾ ಇದ್ರು. ನನ್ನ ಜೀವಿತದಲ್ಲಾದ್ರೆ ನಾನು ಎಷ್ಟು ಪಾಪಗಳು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಯಾವಾಗ ಯೇಸು ಸ್ವಾಮಿನ ಕಂಡುಕೊಂಡು, ಯಾವಾಗ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ನೋ, ನೀನೇ ನಿಜ ದೇವರು, ನೀನೇ ನನ್ನ ರಕ್ಷಕನು ಅಂತ ದೇವರ ಹತ್ರ ನಾನು ಉಪವಾಸ ಇದ್ದು 3 ದಿವಸ ಉಪವಾಸ ಇದ್ದು ನನ್ನ ಪಾಪಗಳು ನಾನು ಒಪ್ಕೊಂಡು, ಅವತ್ತು ದೇವರು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ ಮೇಲೆ 25 ವರ್ಷ ಆಯಿತು. ಅವತ್ತಿನಿಂದ ಹಿಂದಕ್ಕೆ ನಾನು ತಿರುಗಲಿಲ್ಲ. ಹಾಗಾಗಿ ಇವತ್ತು ಆತನ ಸೇವಕನಾಗಿ ಆತನ ಸುವಾರ್ತೆ ಸಾರುವುದಕ್ಕಾಗಿ ದೇವರು ನನ್ನ ಸಾಧನವಾಗಿ ಆರಿಸಿಕೊಂಡಿದ್ದಾರೆ. ಆತನ ಪ್ರಿಯ ನನ್ನ ಸಹೋದರರೇ, ದೇವರಿಗೆ ಯಥಾರ್ಥವಾಗಿ ನಾವು ಮೊರೆ ಇಟ್ಟರೆ, ದೇವರೊಂದು ಭಯಭಕ್ತಿಯನ್ನು ನಾವು ಜೀವಿಸುವುದಾದ್ರೆ, ನಮಗೆ ಎಂತ ಕಷ್ಟ ಬಂದ್ರು, ಎಂತ ಸಮಸ್ಯೆ ಇದ್ರು, ಎಲ್ಲ ಸಮಸ್ಯೆಗಳ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸಿ ಆತನ ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಥಾರ್ಥವಾಗಿ ನೀನು ದೇವರಿಗೆ ಮೊರೆ ಇಡುವುದಾದ್ರೆ, ನಿನ್ನ ಯಥಾರ್ಥತೆಯನ್ನು ನೋಡಿ, ನಿನ್ನ ಒಂದು ಒಳ್ಳೆತನ ನೋಡಿ, ನಿನ್ನ ನೀತಿವಂತಿಕೆ ನೋಡಿ ದೇವರೇನ್ ಮಾಡ್ತಾನೆ, ನಿನ್ನ ಪ್ರಾರ್ಥನೆ ಕೇಳಿ ಆತನು ನಿನ್ಗೆ ಉತ್ತರ ಕೊಡ್ತಾನೆ. ಪ್ರಿಯ ನನ್ನ ಸಹೋದರರೇ, ಖಂಡಿತವಾಗ್ಲೂ ನನ್ನ ಜೀವಿತದಲ್ಲೂ ಕೂಡ ಕೊರೋನಾ ಬಂದಿತ್ತು. ನಾನು ಕೂಡ ಆ ಕೊರೋನಾ ಹಾಸ್ಪಿಟ್ಲಲ್ಲೇ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನೀನ್ ನನ್ನ ರಕ್ಷಣೆ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಿನ್ನ ಸುವಾರ್ತೆ ಸಾರ್ತೀನಿ ಅಂತೇಳಿ. ಅದೇ ರೀತಿಯಲ್ಲಿ ದೇವರು ನನ್ನ ಕಾಪಾಡ್ದ. 18 ದಿವಸಗಳು 10 ದಿವಸ ನನ್ನ ಜ್ಞಾಪಶಕ್ತಿ ಇರ್ಲಿಲ್ಲ. ಏನಾಯ್ತೋ ಏನೋ ಹೋಗಿತ್ತು. ಗೌರ್ಮೆಂಟ್ ಅಲ್ಲಿ ಹಾಸ್ಪಿಟ್ಲ್ ಹಾಕಿದ್ರೆ ಖಂಡಿತ ನಾನು ಮಣ್ಣಾಗಿ ಬಿಡ್ತಾ ಇದ್ದೆ. 5-6 ವರ್ಷ ಆಗೋಗ್ತಾ ಇತ್ತು. ಆದರೆ ಒಂದು ಪ್ರೈವೇಟ್ ಅಲ್ಲಿ ಹಾಸ್ಪಿಟ್ಲ್ ಹಾಕಿದ್ರು, ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಆದ್ರೆ ದೇವರ ಪ್ರಾರ್ಥನೆ, ಟ್ರೀಟ್ಮೆಂಟ್ಗಿಂತ ದೇವರು ನನ್ನ ಮುಟ್ಟಿ ಗುಣಪಡಿಸಿದ್ದಾನೆ. ಹಾಗಾಗಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾನೆ. ನಿನ್ನ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿ, ನಿನ್ನ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರಲಿ, ದೇವ್ರ ಮುಂದೆ ಹೇಳು, ದೇವ್ರ ಮುಂದೆ ಒಪ್ಕೋ. ಖಂಡಿತ ದೇವ್ರನ್ನ ಕ್ಷಮಿಸಿ ಏನ್ ಮಾಡ್ತಾನೆ, ನಿನ್ನ ಪ್ರಾರ್ಥನೆ ಕೇಳಿ ನಿನ್ಗೆ ಜಯ ಕೊಡ್ತಾನೆ. ದೇವ್ರ ನಾವು ಸ್ತೋತ್ರವಾಗ್ಲೂ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಂದನೆ ಸ್ವಾಮಿ, ನೀನ್ ಒಳ್ಳೆ ದೇವರಪ್ಪ, ನೀನ್ ಒಳ್ಳೆ ದೇವರು ಸ್ವಾಮಿ, ಒಳ್ಳೆ ಕಾಳು ಮಾಡುವಂತ ದೇವರು. ಅದಕ್ಕಾಗಿ ನಿನ್ನ ಸ್ತೋತ್ರ, ವಂದನೆ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ, ನೀನು ಯಥಾರ್ಥವಾಗಿ ಮೊರೆ ಇಡುತ್ತಿರುವ ಎಂಬ ಅಂಶವನ್ನು ಕುರಿತು ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಅಪ್ಪ, ಯಥಾರ್ಥವಾಗಿ ಆಸನ ಪ್ರಾರ್ಥನೆ ಮಾಡುವಾಗ ಆಸನ ಜೀವಿತದಲ್ಲಿ ಜಯ ಕೊಟ್ಟಿ ಸ್ವಾಮಿ. ಯಥಾರ್ಥವಾಗಿ ನಿನ್ನ ಹೆಸರಿನ ಮೂಲಕ ದಾವೀದನು ಆ ಗೊಲಿಯಾತನನ್ನು ಕೊಲ್ಲಲಿಕ್ಕೆ ಹೋಗುವಾಗ ಜಯ ಕೊಟ್ಟಿ ಸ್ವಾಮಿ. ನಿನ್ನ ಮೂಲಕವಾಗಿ ದುಃಖದಿಂದ ಇರುವಂತ ಹನ್ನೆರಡು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಕೇಳಿ ಆತನಿಗೆ ಒಳ್ಳೆ ಮಗನನ್ನು ಕೊಟ್ಟು ಸ್ವಾಮಿ ಆಶೀರ್ವಾದ ಮಾಡಿದ ದೇವರು ಸ್ವಾಮಿ. ಹಾಗೆಪ್ಪ, ಈ ದಿನಗಳಲ್ಲಿ ಯಾರು ಯಥಾರ್ಥವಾಗಿ ನಿನ್ನ ಪ್ರಾರ್ಥನೆ ಮಾಡ್ತಾರೋಪ್ಪ, ಯಥಾರ್ಥವಾಗಿ ನಿನ್ನ ಹತ್ರ ಬೇಡ್ತಾರೋ ಸ್ವಾಮಿ, ಅವರೆಲ್ಲ ಪ್ರಾರ್ಥನೆ ಕೇಳಿ ಸ್ವಾಮಿ ನೀವು ತಾನೇ ಆಶೀರ್ವದಿಸಿ ಅಪ್ಪ, ನೀವು ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನೊಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್. ಆಮೆನ್. ಆಮೆನ್.